ವಾಕಿಂಗ್ ತುಂಬಾನೇ ಮುಖ್ಯ. ಯಾಕೆ ಗೊತ್ತಾ? ನಮ್ಮ ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ನಡೆಯುವುದು ಕಡಿಮೆಯಾಗಿದೆ. ಸ್ವಲ್ಪ ದೂರ ಹೋಗ್ಬೇಕಾದ್ರೂ ನಮ್ಗೆ ಗಾಡಿ ಬೇಕು. ನಡೆಯಲು ನಾವು ಇಷ್ಟಪಡಲ್ಲ. ಆದ್ರೆ ನಿಯಮಿತವಾಗಿ ನಡೆಯೋದ್ರಿಂದ ನಮ್ಮ ದೇಹದಲ್ಲಾಗುವ ಬದಲಾವಣೆ ನೀವು ತಿಳಿದುಕೊಂಡ್ರೆ ಆಶ್ಚರ್ಯ ಪಡ್ತೀರಾ. ಮತ್ತು ನಡೆಯದೇ ಇದ್ದಾಗ ನಮ್ಮ ದೇಹದಲ್ಲಿ ಯಾವ ರೀತಿ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಅಂತ ತಿಳಿದ್ರೆ ಇಂದಿನಿಂದಲೇ ತಪ್ಪದೇ ವಾಕಿಂಗ್ ಮಾಡಲು ಪ್ರಾರಂಭಿಸ್ತೀರಾ. ದಿನಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆ ನಡಿಗೆ ಬಹಳಷ್ಟು ಲಾಭ ಕೊಡುತ್ತದೆ. ಲಾಭ 1, ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಕಾರ್ಡಿಯೋವ್ಯಾಸ್ಕ್ಯುಲಾರ್ ಹೆಲ್ತ್ ಸುಧಾರಿಸುತ್ತದೆ. ದ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ನಲ್ಲಿ ಪ್ರಕಟಿಸಿದ ಪ್ರಕಾರ ಯಾರು ವಾಕಿಂಗ್ ಮಾಡಲ್ಲ ಅವರನ್ನು ಹೋಲಿಸಿದ್ರೆ ವಾಕಿಂಗ್ ಮಾಡುವವರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಮಸ್ಯೆಗಳಾದ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆ 30% ಕಡಿಮೆ ಇರುತ್ತೆ. ವಾಕಿಂಗ್ ಮಾಡೋದ್ರಿಂದ ಹೃದಯದ ಆರೋಗ್ಯ ಹೇಗೆ ಸುಧಾರಿಸುತ್ತದೆ? ನಡೆಯುವಾಗ ಹೃದಯ ಬಡಿತ ಹೆಚ್ಚುತ್ತದೆ. ಹೃದಯದ ಸ್ನಾಯುಗಳು ಬಲಶಾಲಿ ಆಗುತ್ತವೆ. ರಕ್ತದ ಹರಿವು ಸರಾಗವಾಗಿ ಆಗುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತೆ. ಬಿಪಿ ಇದ್ದವರಿಗೆ, ರಕ್ತದೊತ್ತಡ ಇದ್ದವರಿಗೆ ನಡೆಯುವುದು ಔಷಧಿಯ ಹಾಗೆ ಕೆಲಸ ಮಾಡುತ್ತೆ. ಬಿಪಿ ಹೆಚ್ಚಾದ್ರೆ ಕಿಡ್ನಿ ತೊಂದರೆ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಉಂಟಾಗುವ ಸಾಧ್ಯತೆ ಇರುತ್ತೆ. ವಾಕಿಂಗ್ ಮಾಡೋದ್ರಿಂದ ರೆಸ್ಟಿಂಗ್ ಹಾರ್ಟ್ ರೇಟ್ ಕೂಡ ಕಡಿಮೆ ಆಗುತ್ತದೆ. ಅದು ಹೇಗೆ ಅಂದ್ರೆ ಹೃದಯ ಬಲಶಾಲಿ ಆದಾಗ ರಕ್ತ ಪಂಪ್ ಮಾಡಲು ಹೆಚ್ಚಿನ ಒತ್ತಡ ಹಾಕಬೇಕಾಗಲ್ಲ. ಹೀಗೆ ರೆಸ್ಟಿಂಗ್ ಹಾರ್ಟ್ ರೇಟ್ ಕಡಿಮೆ ಆಗುತ್ತದೆ. ಅದಕ್ಕೆ ಹೃದಯದ ಆರೋಗ್ಯಕ್ಕಾಗಿ ದಿನಾಲು ಅರ್ಧ ಗಂಟೆಯಿಂದ 1 ಗಂಟೆ ವಾಕಿಂಗ್ ಮಾಡಲೇಬೇಕು. ಒಂದೇ ಸಲ ಮಾಡಬೇಕಾಗಿಲ್ಲ. ನಾವು ಬೆಳಗ್ಗೆ ಸ್ವಲ್ಪ ಹೊತ್ತು ಮಾಡಬಹುದು ಮತ್ತು ರಾತ್ರಿ ಊಟದ ನಂತರ ಕೂಡ ನಾವು ವಾಕಿಂಗ್ ಮಾಡಬಹುದು. ಲಾಭ 2, ನಡೆಯೋದ್ರಿಂದ ದೇಹದಲ್ಲಿ ರಕ್ತದ ಪರಿಚಲನೆ ಹೆಚ್ಚುತ್ತದೆ. ಇದರಿಂದ ನಮ್ಮ ಮಿದುಳಿಗೆ ಮತ್ತು ಎಲ್ಲಾ ಅಂಗಾಂಗಗಳಿಗೆ ಹೆಚ್ಚು ಆಕ್ಸಿಜನ್ ಸಿಗುತ್ತದೆ. ಇದರಿಂದ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತವೆ ಮತ್ತು ಬಲಗೊಳ್ಳುತ್ತವೆ. ಕ್ರಿಯೇಟಿವಿಟಿ ಹೆಚ್ಚುತ್ತದೆ. ಲಾಭ 3, ಮಧುಮೇಹಿಗಳಿಗೆ ವಾಕಿಂಗ್ ಮಾಡೋದು ತುಂಬಾನೇ ಒಳ್ಳೆಯದು. ಅದಕ್ಕೆ ವೈದ್ಯರು ಮಧುಮೇಹಿಗಳಿಗೆ ದಿನನಿತ್ಯ ಸರಿಸುಮಾರು 5,000 ಹೆಜ್ಜೆ ನಡೆಯಲು ಸಲಹೆ ಕೊಡ್ತಾರೆ. ನಡೆಯೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿರುತ್ತದೆ. ದೈಹಿಕ ಶ್ರಮ ಕಡಿಮೆ ಆದರೂ ಕೂಡ ಮಧುಮೇಹ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತದೆ. ಇದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ಹೆಚ್ಚುತ್ತದೆ. ಅದಕ್ಕೆ ಮಧುಮೇಹ ನಿಯಂತ್ರಿಸಲು ವಾಕಿಂಗ್ ಮಾಡಲೇಬೇಕು. ಕೆಲವು ಸಂಶೋಧನೆಗಳಲ್ಲಿ ಇನ್ಸುಲಿನ್ ತೆಗೆದುಕೊಳ್ಳುವವರು ಕೂಡ ನಡೆಯೋದ್ರಿಂದ ಆರೋಗ್ಯವಂತರಾಗಿರುವುದು ಕಂಡುಬಂದಿದೆ. ಅಧ್ಯಯನದ ಪ್ರಕಾರ ವಾಕಿಂಗ್ ಮಾಡೋದ್ರಿಂದ ಊಟದ ನಂತರದ ಬ್ಲಡ್ ಶುಗರ್ ಲೆವೆಲ್ ತಕ್ಷಣ ಹೆಚ್ಚಾಗದಿರುವುದು ಕಂಡುಬಂದಿದೆ. ಅಂದರೆ ತಕ್ಷಣ ಶುಗರ್ ಸ್ಪೈಕ್ ಆಗಲ್ಲ ಇಲ್ಲಿ. ಊಟದ ನಂತರ ಕೇವಲ 15 ನಿಮಿಷ ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಅನ್ನು 3 ಗಂಟೆಗಳ ಕಾಲ ನಿಯಂತ್ರಣದಲ್ಲಿಡಬಹುದು. ಲಾಭ 4, ವಾಕಿಂಗ್ ಮಾಡೋದ್ರಿಂದ ಬರೀ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಸ್ಟ್ರೆಸ್ನಲ್ಲಿ ಇರ್ತೀವಿ. ಸಂಶೋಧನೆಯ ಪ್ರಕಾರ ಜರ್ನಲ್ ಆಫ್ ಪಾಸಿಟಿವ್ ಸೈಕಾಲಜಿ ಪ್ರಕಾರ ವಾಕಿಂಗ್ ರೆಡ್ಯೂಸಸ್ ಸ್ಟ್ರೆಸ್ ಬೈ ಪ್ರೊವೋಕಿಂಗ್ ಪಾಸಿಟಿವ್ ಎಫೆಕ್ಟ್ ಅಂತ ಹೇಳಲಾಗಿದೆ. ಅಂದರೆ ನಡೆಯೋದ್ರಿಂದ ನಮ್ಮಲ್ಲಿ ಸ್ಟ್ರೆಸ್ ಕಡಿಮೆಯಾಗಿ ಸಕಾರಾತ್ಮಕ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ ಮತ್ತು ನಮ್ಮ ಮೂಡು ಕೂಡ ಚೆನ್ನಾಗಿರುತ್ತದೆ. ಯಾಕೆಂದರೆ ನಡೆಯೋದ್ರಿಂದ ನಮ್ಮ ದೇಹ ಎಂಡಾರ್ಫಿನ್ಸ್ ಬಿಡುಗಡೆ ಮಾಡುತ್ತದೆ. ಇದು ನಾವು ಸಂತೋಷವಾಗಿರಲು ಕಾರಣವಾಗಿರ್ತಕ್ಕಂಥ ಹಾರ್ಮೋನು. ಅಷ್ಟೇ ಅಲ್ಲ, ನಡೆಯೋದ್ರಿಂದ ಆತಂಕ, ಖಿನ್ನತೆ, ಸೈಕೋಸೊಮ್ಯಾಟಿಕ್ ಸಮಸ್ಯೆಗಳು ಕಡಿಮೆ ಆಗಲು ಸಹಾಯ ಆಗುತ್ತೆ. ಯಾಕೆಂದ್ರೆ ನಮ್ಮ ಮಿದುಳು ವಾಕಿಂಗ್ ಮಾಡಿದಾಗ ಸೆರೋಟೋನಿನ್ ಮತ್ತು ಡೊಪಮೈನ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಇವು ನಮ್ಮ ಮೂಡು ಬೂಸ್ಟ್ ಮಾಡುತ್ತವೆ. ಲಾಭ 5, ನಡೆಯೋದ್ರಿಂದ ಡಿಮೆನ್ಷಿಯಾ ಉಂಟಾಗುವ ಸಾಧ್ಯತೆ ಕಡಿಮೆ ಆಗುತ್ತದೆ. ಡಿಮೆನ್ಷಿಯಾ ಅಂದ್ರೆ ನೆನಪಿನ ಶಕ್ತಿ ಕಡಿಮೆಯಾಗುವ ಸಮಸ್ಯೆ. ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಂಡುಬರುತ್ತೆ. ಅದಕ್ಕೆ ಈ ಸಮಸ್ಯೆ ತಡೆಗಟ್ಟಲು ವಾಕಿಂಗ್ ಮಾಡಲೇಬೇಕು. ಲಾಭ 6, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ವಿಶೇಷವಾಗಿ ಊಟ ಆದ್ಮೇಲೆ ವಾಕಿಂಗ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸಿ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಮ್ಮ ಎನರ್ಜಿ ಲೆವೆಲ್ ಹೆಚ್ಚುತ್ತದೆ. ಲಾಭ 7, ಮಹಿಳೆಯರಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಮಾಡುತ್ತದೆ. ಇದರಿಂದ ಮೆನೋಪಾಸ್ ನಂತರ ಬ್ರೀಸ್ಟ್ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಕಡಿಮೆ ಆಗುತ್ತದೆ. ಲಾಭ 8, ನಡೆಯುವುದು ಕ್ಯಾನ್ಸರ್ ಇದ್ದವರಿಗೂ ಒಳ್ಳೆಯದು. ಯಾಕೆಂದ್ರೆ ಕ್ಯಾನ್ಸರ್ ಉಂಟಾಗಲು ಮುಖ್ಯ ಕಾರಣ ಆರಾಮವಾಗಿರ್ತಕ್ಕಂಥ ಜೀವನ ಶೈಲಿ, ದೇಹವನ್ನು ದಣಿಸದೇ ಇರುವ ಜೀವನ ಶೈಲಿ. ಲಾಭ 9, ಗರ್ಭಿಣಿಯರು ನಿಧಾನವಾಗಿ ನಡೆಯೋದ್ರಿಂದ ಗರ್ಭಪಾತ ಉಂಟಾಗುವ ಸಾಧ್ಯತೆ ಕಡಿಮೆ ಆಗುತ್ತದೆ ಮತ್ತು ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಹೆಚ್ಚುತ್ತದೆ. ಲಾಭ 10, ನಡೆಯೋದು ವೆರಿಕೋಸ್ ವೇನ್ ಸಮಸ್ಯೆಯಲ್ಲಿ ಲಾಭ ಕೊಡುತ್ತೆ. ಲಾಭ 11, ಅಧ್ಯಯನದ ಪ್ರಕಾರ
ವಾಕಿಂಗ್ನಿಂದ ತೂಕ ಕಡಿಮೆ ಆಗುತ್ತದೆ. ದಿನಾಲು ಅರ್ಧ ಗಂಟೆ ನಡೆಯೋದ್ರಿಂದ 400 500 ಕ್ಯಾಲರೀಸ್ ಬರ್ನ್ ಮಾಡ್ಕೊಳ್ಬಹುದು. ದೇಹದ ಕೊಬ್ಬು ಕರಗುತ್ತದೆ. ಲಾಭ 12. ಯಾರಿಗಾದ್ರೂ ಚೆನ್ನಾಗಿ ನಿದ್ರೆ ಬರದೇ ಇದ್ದಾಗ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಮೆಲೋಟನಿನ್ ಎಂಬ ಸ್ಲೀಪ್ ಹಾರ್ಮೋನ್ ಪ್ರಭಾವ ಹೆಚ್ಚುತ್ತದೆ. ನಮ್ಮ ನಿದ್ರೆಯ ಕ್ವಾಲಿಟಿ ಏನಿದೆಯಲ್ಲ, ಅದು ಸುಧಾರಣೆಯಾಗಿ ಚೆನ್ನಾಗಿ ನಿದ್ರೆ ಬರುತ್ತದೆ. ಲಾಭ 13. ನಾವು ವಾಕಿಂಗ್ ಮಾಡಿದಾಗ ನಮ್ಮ ದೇಹದಲ್ಲಿನ ಜಾಯಿಂಟ್ಗಳು ಒಂದು ವಿಶೇಷವಾದ ದ್ರವ ತಯಾರಿಸುತ್ತವೆ. ಈ ದ್ರವವನ್ನು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಈ ದ್ರವ ಲುಬ್ರಿಕೆಂಟ್ ಥರ ಕೆಲಸ ಮಾಡುತ್ತದೆ. ಅಂದ್ರೆ ವಾಕಿಂಗ್ ನಮ್ಮ ಜಾಯಿಂಟ್ಗಳಿಗೆ ಆಯಿಲಿಂಗ್ ಮಾಡಿದ ಹಾಗೆ ಅಂತ ಹೇಳಬಹುದು. ಲಾಭ 14. ನಡೆಯೋದ್ರಿಂದ ನಮ್ಮ ಪೋಶ್ಚರ್ ಸುಧಾರಿಸುತ್ತದೆ. ಲಾಭ 15. ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜೀವನದಲ್ಲಿ ಗೆಲುವು ಸಾಧಿಸಬೇಕಂದ್ರೆ ವಾಕಿಂಗ್ ಮಾಡಲೇಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.